ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಗೆ ಆನ್ಸರ್ನ ನೋಡೋಣ. ಈ ಪ್ರಶ್ನೆನ ಸುಮಾರು ಸರಿ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ನೀವೆಲ್ಲರೂ ನಾನು ಹೇಳೋ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ ಹಾಗೂ ಗಮನ ಇಟ್ಟು ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಮಿನಿಸ್ಟರ್ ಆಫ್ ಜಸ್ಟಿಸ್ ಸ್ವತಃ ತಾನೇ ಕ್ರಿಮಿನಲ್ನ ಕೇಳ್ತಾನೆ, ವೈ ಹಿ ಡಿಡ್ ನಾಟ್ ಎಸ್ಕೇಪ್, ವೈ ಯು ಡಿಡ್ ನಾಟ್ ರನ್ ಅವೇ ಅಂತ. ಮತ್ತು ಇನ್ನೊಂದು ಸೆಕೆಂಡ್ ಪ್ರಶ್ನೆ ಅವ್ನು ಕೇಳೋದೇನು ಅಂದರೆ, ದೇರ್ ವಾಸ್ ನೋ ಗಾರ್ಡ್ ಟು ಕೀಪ್ ಹೆಮ್. ಮತ್ತು ಥರ್ಡ್ ಕ್ವೆಶ್ಚನ್ ಈ ಆಸ್ಡ್ ವಾಸ್, ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್, ದೆನ್ ವೈ ಯು ಡಿಡ್ ನಾಟ್ ರನ್ ಅವೇ ಅಂತ ಕೇಳ್ತಾನೆ. ಇದು ನಿಮಗೆ 2 ಮಾರ್ಕ್ಸ್ ಕ್ವೆಶ್ಚನ್ನಲ್ಲಿ ಬರೋ ಸಾಧ್ಯತೆ ಇದೆ. ಈ 3 ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ಕ್ರಿಮಿನಲ್ ಕೊಡೋ ಉತ್ತರ ಏನಪ್ಪ ಅಂತಂದರೆ, ಹೀ ಹ್ಯಾಡ್ ನೋ ವೇರ್ ಟು ಗೋ, ಅವನಿಗೆ ಎಲ್ಲೂ ಹೋಗೋದಕ್ಕೆ ಬೇರೆ ಜಾಗ ಇಲ್ಲ ಅಂತ. ದೇ ಹ್ಯಾಡ್ ರೂಯಿಂಡ್ ಇಸ್ ಕ್ಯಾರೆಕ್ಟರ್ ಬೈ ದರ್ ಸೆಂಟೆನ್ಸ್, ಅವ್ರ ಸೆಂಟೆನ್ಸಿಂದ ಅವನ ಕ್ಯಾರೆಕ್ಟರೇ ಹಾಳಾಗೋಯ್ತು ಅಂತ. ಆ್ಯಂಡ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹೆಮ್, ಜನಗಳು ಅವನಿಗೆ ಬೆನ್ನು ತೋರಿಸ್ತಾರೆ, ಯಾರೂ ಅವನಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಅಂತ. ಫೋರ್ತ್ ಪಾಯಿಂಟ್, ಬಿಸೈಡ್ಸ್ ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್, ಅವನು ತುಂಬ ಸೋಮಾರಿ ಆಗಿಬಿಟ್ಟಿದ್ದ, 1 ವರ್ಷ ಜೈಲಿನಲ್ಲಿ ಕೂತ್ಕೊಂಡು ಏನೂ ಕೆಲಸ ಮಾಡಿದೆ. ಆಮೇಲೆ ಫಿಫ್ತ್ ಪಾಯಿಂಟ್, ಹಿ ಕಂಪ್ಲೇಂಟ್ ದಟ್ ದೇ ಟ್ರೀಟೆಡ್ ಹಿಮ್ ಬ್ಯಾಡ್ಲಿ ವಿಚ್ ವಾಸ್ ನಾಟ್ ಫೇರ್, ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವನನ್ನು ಟ್ರೀಟ್ ಮಾಡಿದ್ರು. ಒಂದು ಸರಿ ಡೆತ್ ಸೆಂಟೆನ್ಸ್, ಒಂದು ಸರಿ ಲೈಫ್ ಇಂಪ್ರಿಸನ್ಮೆಂಟ್, ಇವಾಗ ಓಡ್ ಹೋಗು ಅಂತ ಹೇಳ್ತಾ ಇದ್ದಾರೆ ಅಂತ. ಮತ್ತು ಸಿಕ್ಸ್ತ್ ಪಾಯಿಂಟ್, ಇನಿಷಿಯಲಿ ಹಿ ಹ್ಯಾಡ್ ನಾಟ್ ಕಂಪ್ಲೇಂಟ್ ವೆನ್ ದೆ ಆಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಅವ್ನು ಕೇಳ್ತಾನೆ, ನೀವು ಡೆತ್ ಸೆಂಟೆನ್ಸ್ನ ಲೈಫ್ ಇಂಪ್ರಿಸನ್ಮೆಂಟಾಗಿ ಚೇಂಜ್ ಮಾಡಿದಾಗ ನಾನೇನಾದರೂ ಕಂಪ್ಲೇಂಟ್ ಮಾಡಿದ್ನಾ? ಇಲ್ಲ. ಅಗೈನ್, he had not complained when they removed the guard and he had to fetch his own food from the palace kitchen. ಪುನಃ ಅವನನ್ನು ಯಾವಾಗ ಗಾರ್ಡನ್ನು ರಿಮೂವ್ ಮಾಡಿದ್ರೋ ಆಗ ತಾನೇ ಸ್ವತಃ ಹೋಗಿ ಪ್ಯಾಲೇಸ್ ಕಿಚನ್ಗೆ ಊಟ ತರಬೇಕಾಯ್ತು. ಆವಾಗಲೂ ಕೂಡ ಅವನು ಕಂಪ್ಲೇಂಟ್ ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಆ್ಯಂಡ್ ಫೈನಲಿ ಹಿ ಫರ್ಮ್ಲಿ ಡಿಕ್ಲೇರ್ಡ್ ದಟ್ ಹಿ ವುಡ್ ನಾಟ್ ಗೋ ಅವೇ, ಅವನು ದೃಢವಾಗಿ ಹೇಳ್ತಾನೆ, ನಾನಂತೂ ಇಲ್ಲಿಂದ ಓಡಿ ಹೋಗೋದಿಲ್ಲ ಅಂತ. ಈ ಪಾಯಿಂಟ್ಸು, ಈ 8 ಪಾಯಿಂಟ್ಸನ್ನು ನೀವು ಬರೀಬೇಕು. ಆದರೆ ಒಂದು ಇಂಪಾರ್ಟೆಂಟ್ ನೋಟ್ ನೀವೇನು ಮಾಡ್ಕೋಬೇಕು ಅಂದರೆ, ಇದನ್ನು 1, 2, 3 ಅಂತ ನಂಬರ್ಸ್ ಅಂತೂ ಖಂಡಿತವಾಗ್ಲೂ ಹಾಕಬೇಡಿ. ಯು ರೈಟ್ ಇನ್ ದ ಫಾರ್ಮ್ ಆಫ್ ಪ್ಯಾರಾಗ್ರಾಫ್ಸ್, ಪ್ಯಾರಾಗ್ರಾಫ್ ಥರ ಬರೀರಿ. ಕರೆಕ್ಟಾಗಿ ಪಂಕ್ಚುಯೇಷನ್ ಮಾರ್ಕ್ಸನ್ನು ಹಾಕಿ, ನಾನಿಲ್ಲಿ ತೋರಿಸಿರೋ ಥರ ಎಲ್ಲ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡಿ. ಇದು ನಿಮಗೆ 3 ಮತ್ತು 4 ಮಾರ್ಕ್ಸ್ಗೆ ಬರುತ್ತೆ. ಸ್ಟೂಡೆಂಟ್ಸ್, ಇಷ್ಟು ಪಾಯಿಂಟ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ.